ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ ನ ಬಗ್ಗೆ ತಿಳ್ಕೊಳ್ಳೋಣ. ಈ ಮ್ಯೂಚುವಲ್ ಫಂಡ್ ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಯಾವ ಮ್ಯೂಚುವಲ್ ಫಂಡ್ ನಮಗೆ ರಿಟರ್ನ್ಸ್ ಚೆನ್ನಾಗಿ ಕೊಡುತ್ತೆ ಅಥವಾ ಕನ್ಸಿಸ್ಟೆನ್ಸಿಯಾಗಿ ರಿಟರ್ನ್ ಕೊಡ್ತಕ್ಕಂಥ ಮ್ಯೂಚುವಲ್ ಫಂಡ್ ಯಾವುದು ಅನ್ನೋದನ್ನ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ, ಪ್ರತಿ ತಿಂಗಳು ಅಥವಾ ಯಾವಾಗ ನಮ್ಮ ಹತ್ರ ದುಡ್ಡು ಇರುತ್ತೋ ಅಥವಾ ಮಾರ್ಕೆಟ್ ಯಾವಾಗ ಕ್ರಾಶ್ ಆಗಿರುತ್ತೋ ಅಂತ ಟೈಮಲ್ಲಿ ಏನ್ ಮಾಡ್ತೀವಿ, ಮ್ಯೂಚುವಲ್ ಫಂಡ್ ನಲ್ಲಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಬಟ್ ಆ ಟೈಮಲ್ಲಿ ನಮ್ಗೆ ರಿಟರ್ನ್ಸ್ ಯಾವ ರೀತಿ ಕೊಡುತ್ತೆ ಅಥವಾ ಈ ಮ್ಯೂಚುವಲ್ ಫಂಡ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಅಮೌಂಟ್ ಅನ್ನ ಏನ್ ಮಾಡ್ತಾರೆ, ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಸ್ ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನಾನೊಂದು ಎಕ್ಸಾಂಪಲ್ ಆಗಿ ನಿಮ್ಗೆ ತೋರಿಸ್ತಾ ಇರೋದು SBI ಮಲ್ಟಿ ಕ್ಯಾಪ್ ಫಂಡ್ ಅಂತ ಇದೆ. ಸೊ ಅರೌಂಡ್ ಒಂದು SBI ಮಲ್ಟಿ ಕ್ಯಾಪ್ ಡೈರೆಕ್ಟ್ ಪ್ಲಾನ್ ಗ್ರೋತ್ ಅಂತ ಇದೆ. ಅರೌಂಡ್ ಇದು ನಮ್ಗೆ 2022 ಇಂದನೂ ಕೂಡ ನಮ್ಗೆ ಅರೌಂಡ್ ಒಂದು 2-3 ಇಯರ್ಸ್ ಇಂದ 22% ಆಗಿ ರಿಟರ್ನ್ಸ್ ಕೊಡ್ತಾ ಬರ್ತಾ ಇದೆ. ಸೊ ಇವ್ರು ಏನ್ ಮಾಡ್ತಾ ಇದ್ದಾರೆ, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಅಮೌಂಟ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಅರೌಂಡ್ ಒಂದು 41 ಸ್ಟಾಕ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಲಾರ್ಜ್ ಕ್ಯಾಪ್ ಅಲ್ಲಿ ಒಂದು 37%, ಮಿಡ್ ಕ್ಯಾಪ್ ಅಲ್ಲಿ ಒಂದು 15%, ಸ್ಮಾಲ್ ಕ್ಯಾಪ್ ಅಲ್ಲಿ ಬಂದ್ಬಿಟ್ಟು 14%. ಈ ರೀತಿ ಏನ್ ಮಾಡ್ತಾ ಇದ್ದಾರೆ, ಡೈವರ್ಸಿಫೈ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಆ 41 ಸ್ಟಾಕ್ಸ್ ಗಳು ಯಾವ್ಯಾವ ಅಂದ್ರೆ, ICICI ಬ್ಯಾಂಕ್ ಆಗಿರ್ಬೋದು, TVS ಮೋಟಾರ್ ಆಗಿರ್ಬೋದು, ಭಾರತಿ ಏರ್ಟೆಲ್, ಟೊರೆಂಟ್ ಪವರ್, ಈ ರೀತಿ ಸುಮಾರು ಸ್ಟಾಕ್ಸ್ ಗಳ ಮೇಲೆ ಏನ್ ಮಾಡಿದಾರೆ, ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಈ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ರಿಟರ್ನ್ಸ್ ನಮ್ಗೆ ಏನ್ ಮಾಡ್ತಾರೆ, ಕೊಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಸೊ ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಎರಡು ಟೈಪ್ ನ ನೋಡ್ತೀವಿ. ಒಂದು ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ ನ ಡೈವರ್ಸಿಫೈ ಮಾಡಿದ್ರೆ SIP ಮತ್ತೆ ಇನ್ನೊಂದು ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ. SIP ಅಂದ್ರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಕರಿತೀವಿ ನಾವು. ಸೊ ಈ SIP ಒಳಗಡೆ ಏನ್ ಮಾಡ್ತಾ ಹೋಗ್ತೀವಿ ನಾವು, ಪ್ರತಿ ತಿಂಗಳು ಏನ್ ಮಾಡ್ತೀವಿ, ಒಂದು 5000 ರುಪೀಸ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ನಾವು ಪ್ರತಿ ವಾರನೂ ಮಾಡ್ಬೋದು ಅಥವಾ ಪ್ರತಿ ದಿನವೂ ಕೂಡ ಮಾಡ್ಬೋದು. ಸೊ ನಾವು ಯಾವ ರೀತಿ RD ಅಥವಾ ಪಿಗ್ನಿ ತುಂಬ್ತಿರ್ತೀವಲ್ಲ, ಅದೇ ರೀತಿ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ, SIP ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಈ ಅಮೌಂಟ್ ಏನಾಗುತ್ತೆ, SIP ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಅಮೌಂಟ್ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಮ್ಯೂಚುವಲ್ ಫಂಡ್ ಗೆ ಆಡ್ ಆಗುತ್ತೆ. ಸೊ ಮ್ಯೂಚುವಲ್ ಫಂಡ್ ನವ್ರು ಏನ್ ಮಾಡ್ತಾರೆ, ಅಗೇನ್ ಮತ್ತೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ನಾನು SIP ಒಳಗಡೆ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀನಿ. ಅದೇ ರೀತಿಯಾಗಿ ಇನ್ನೊಂದು ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ. ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಯಾವಾಗ ಮಾಡಬೇಕು ನಾವು ಅಂದ್ರೆ, ಚೆನ್ನಾಗಿ ರಿಟರ್ನ್ಸ್ ಬರಬೇಕು ಅಂದ್ರೆ, ಅರೌಂಡ್ ಒಂದು ಮಾರ್ಕೆಟ್ ಯಾವಾಗ ಡಿಪ್ ಆಗ್ತಾ ಇರುತ್ತೋ ಅಥವಾ ನಮ್ಮ ಹತ್ರ ಮಾರ್ಕೆಟ್ ರಿಟರ್ನ್ಸ್ ಬರ್ತಾ ಇರ್ತಕ್ಕಂಥ ಸಿಚುವೇಶನ್ಸ್ ನೋಡ್ಬೇಕು. ಫಾರ್ ಎಕ್ಸಾಂಪಲ್, ಕೋವಿಡ್ ಟೈಮ್ ಆಗಿರ್ಬೋದು, ಲಾಸ್ಟ್ ರಷ್ಯಾ ಯುಕ್ರೇನ್ ವಾರ್ ಆಗಿತ್ತಲ್ಲ ಆ ಟೈಮ್ ಆಗಿರ್ಬೋದು. ಇಂಥ ಟೈಮಲ್ಲಿ ನಾವು ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬಟ್ ಯಾವಾಗ್ಲೂ ಈ ತರ ಅಪರ್ಚುನಿಟಿ ಬರುತ್ತಾ, ಬರಲ್ಲ. ಸೊ ನಾವೇನ್ ಮಾಡ್ಬೇಕಾಗತ್ತೆ, ಪ್ರತಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ನಾವೇನ್ ಮಾಡ್ತೀವಿ, ಪ್ರತಿ ತಿಂಗಳು ಮಾಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂದ್ರೆ, ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ನಿಫ್ಟಿನಲ್ಲಿ ಇಲ್ಲಿ ಏನಾಗ್ತಾ ಇದೆ, ಇದು ಡೇಟ್ ಟೈಮ್ ಫ್ರೇಮ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಫಾರ್ ಎಕ್ಸಾಂಪಲ್ ಮಂತ್ಲಿ ಟೈಮ್ ಫ್ರೇಮ್ ಅಂತ ಅನ್ಕೊಳ್ಳಿ. ಸೊ ಮಾರ್ಕೆಟ್ ಏನಾಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಇಲ್ಲಿ ಅಪ್ಸೈಡ್ ಮೂವ್ಮೆಂಟ್ ಕೊಡ್ತಾ ಹೋಗ್ತಾ ಇದೆ. ಸೊ ನಾವೇನ್ ಮಾಡ್ಬೇಕು, ಈಗ ಲಂಸಮ್ ಇದೆ ಅಂತ ಇಟ್ಕೊಳ್ಳಿ, ನನ್ನ ಹತ್ರ ಏನೋ ಒಂದು ಫಂಡ್ ಇತ್ತು, ಆ ಫಂಡ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲೆಲ್ಲೋ ಟಾಪ್ ಅಲ್ಲಿ ಇದ್ದಾಗ, ಮಾರ್ಕೆಟ್ ಟಾಪ್ ಅಲ್ಲಿ ಇದ್ದಾಗ ನಾನು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಮಾರ್ಕೆಟ್ ಏನಾದ್ರು ಡೌನ್ ಸೈಡ್ ಬಂತು ಅಂದ್ರೆ ನನಗೆ ರಿಟರ್ನ್ಸ್ ಏನಾಗುತ್ತೆ, ಬರಲ್ಲ, ನೆಗೆಟಿವ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಕಾಣಿಸ್ತಾ ಹೋಗುತ್ತೆ. ಸೊ ಆ ರೀತಿ ಆಗ್ಬಾರ್ದು ಅಂದ್ರೆ ನಾನೇನ್ ಮಾಡ್ತೀನಿ, ಪ್ರತಿ ತಿಂಗಳು ಏನ್ ಮಾಡ್ತೀನಿ, ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀನಿ. ಅಂದ್ರೆ SIP ರೂಪದಲ್ಲಿ ಪ್ರತಿ ತಿಂಗಳು ಒಂದು 5000 ರುಪೀಸ್ ಏನ್ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಅಂದ್ರೆ ಈ ಡಿಪ್ ಇಲ್ಲಿನೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ, ಹೈ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ, ಮತ್ತೆ ಡಿಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಹೈ. ಸೊ ಪ್ರತಿ ತಿಂಗಳು ಮಾರ್ಕೆಟ್ ಕಂಡೀಷನ್ಸ್ ಏನಿರುತ್ತೋ ಗೊತ್ತಿಲ್ಲ, ಬಟ್ ನಾವೇನ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಆವಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ನಾವು ಡಿಪ್ ಅಲ್ಲಿನೂ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, ಎವರೇಜಿಂಗ್ ಆಗ್ತಾ ಆಗ್ತಾ ನಮ್ಗೆ ಒಂದು ಚೆನ್ನಾಗಿರ್ತಕ್ಕಂಥ ರಿಟರ್ನ್ಸ್ ನಾವು ನೋಡ್ತಾ ಹೋಗ್ತೀವಿ. ಬಟ್ ಲಂಸಮ್ ಅಲ್ಲಿ ಏನಾದ್ರು ನಾವು ಒಂದೇ ಸಾರಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ರೆ, ಹೈ ನಲ್ಲಿ ಇರುವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ರಿಟರ್ನ್ಸ್ ಕಡಿಮೆ ಬರುತ್ತೆ. ಆ ರೀತಿ ಕಡಿಮೆ ಬರಬಾರ್ದು ಅಂದ್ರೆ ನಾವು ಪ್ರತಿ ತಿಂಗಳು SIP ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಿರ್ತೀವಿ. ಮಾರ್ಕೆಟ್ ಈ ರೀತಿ ಯಾವಾಗ ಒಂದು ಕರೆಕ್ಷನ್ ಮಾಡ್ಕೊಂಡು ಡೌನ್ ಸೈಡ್ ಬಂದಿರುತ್ತೋ, ಒಂದು 5-10% ಯಾವಾಗ ಕರೆಕ್ಷನ್ ಆಗಿರುತ್ತೋ, ಆ ಟೈಮಲ್ಲಿ ಏನ್ ಮಾಡ್ಬೇಕು, ನಾನು ಒಂದು 50,000 1 lakh rupees ವರ್ಗು ನಾನು ಏನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಲಂಪ್ ಸಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಒಂದು ಸ್ಮಾಲ್ ಎಕ್ಸಾಂಪಲ್ ಕೂಡ ನಿಮ್ಗೆ ತೋರಿಸ್ತೀನಿ, SIP ಮತ್ತೆ ಲಂಪ್ ಸಮ್ ಇನ್ವೆಸ್ಟ್ಮೆಂಟ್. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವ್ದ್ರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಅಂದ್ರೆ, SIP ನಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ಲಂಪ್ ಸಮ್ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಅರೌಂಡ್ ಒಂದು ನಾನೀಗ ಮಂತ್ಲಿ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಒಂದು 5000 ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. 20% ರಿಟರ್ನ್ಸ್ ನ ಎಕ್ಸ್ಪೆಕ್ಟೆಡ್ ಮಾಡ್ಕೊಂಡ್ಬಿಟ್ಟು ಅರೌಂಡ್ ಒಂದು 25 ಇಯರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದ್ರೆ ಪ್ರತಿ ತಿಂಗಳು 5000 ಇನ್ವೆಸ್ಟ್ಮೆಂಟ್, 25 ವರ್ಷ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದ್ರೆ ಅರೌಂಡ್ ಒಂದು 4.31 CR ವರ್ಗು ನಾವು ಇಲ್ಲಿ ಏನ್ ಮಾಡ್ಬೋದು, ಅಚೀವ್ ಮಾಡ್ಬೋದು. ಬಟ್ ಅದನ್ನೇ ನಾನು ಲಂಪ್ ಸಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡದೆ ಕೂಡ ಅಂದ್ರೆ ಅರೌಂಡ್ ಒಂದು 50,000 ರುಪೀಸ್ ಇಯರ್ಲಿ ಬೇಸಿಸ್ ಮೇಲೆ 20% ಬಂದ್ರೆ, ಬಟ್ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ
ಮಾರ್ಕೆಟ್ ಯಾವ ಕಂಡೀಷನ್ ಅಲ್ಲಿ ಇದೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಅಪ್ಲೈ ಆಗುತ್ತೆ. ಸಪೋಸ್ ಮಾರ್ಕೆಟ್ ಹೈ ನಲ್ಲಿ ಇತ್ತು ಅಂದ್ರೆ ಈ ಟೈಮ್ ಅಲ್ಲಿ ನನಗೆ ಈ 20% ರಿಟರ್ನ್ಸ್ ಕಡಿಮೆ ಬರುತ್ತೆ. ಆ ಇಯರ್ ಅಲ್ಲಿ ನನಗೆ 20% ಬರಲ್ಲ. ಅಂದ್ರೆ ಫಸ್ಟ್ 1 to 2 ಇಯರ್ಸ್ ವರೆಗೂ ನನಗೆ ಏನಾಗಿರುತ್ತೆ, ಈ ರೀತಿ ರಿಟರ್ನ್ಸ್ ನಲ್ಲಿ ಬರ್ದೇನು ಇರಬಹುದು. ಸೊ ಆ ಕಾರಣಕ್ಕೋಸ್ಕರ ಈ ರೀತಿ ಪ್ರಾಬ್ಲಮ್ ನ ಅವಾಯ್ಡ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕಾಗತ್ತೆ, ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿರ್ತೀನಿ. ಅದ್ರ ಜೊತೆಗೆ ಮಾರ್ಕೆಟ್ ಕ್ರಾಶ್ ಯಾವಾಗಿರೋ ಅಥವಾ ನನ್ನ ಹತ್ರ ಅಡಿಷನಲ್ ಫಂಡ್ ಯಾವಾಗಿರುತ್ತೋ ಅಂತ ಟೈಮಲ್ಲಿ ಏನ್ ಮಾಡ್ಬೋದು, ಲಂಸಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಒಂದು ಕ್ಯಾಲ್ಕುಲೇಷನ್ ನ ನೋಡೋದಾದ್ರೆ ಈ SIP ಮತ್ತೆ ಲಂಸಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ರಿಸ್ಕ್ ಅನ್ನ ಚೆನ್ನಾಗಿ ಅವಾಯ್ಡ್ ಮಾಡೋದು ಯಾವುದು ಅಂದ್ರೆ SIP ಆಗಿರುತ್ತೆ. ಯಾಕಂದ್ರೆ ನಾನು ಪ್ರತಿ ಡಿಪ್ ಅಲ್ಲಿನೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ. ಅಂದ್ರೆ ಮಾರ್ಕೆಟ್ ಯಾವಾಗ ಕೆಳಗಡೆ ಬಂದಿರುತ್ತೋ ಆ ಡೌನ್ ಅಲ್ಲಿನೂ ಕೂಡ ನಾನು ಏನ್ ಮಾಡಿರ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ. ಸೊ ಆ ಕಾರಣಕ್ಕೋಸ್ಕರ ನನ್ನ ರಿಟರ್ನ್ಸ್ ಚೆನ್ನಾಗಿ ಕಾಣೋದು SIP ಒಳಗಡೆ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು SIP ಕ್ಯಾಲ್ಕುಲೇಟರ್ ಅಂತ ಹೇಳ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ತೋರಿಸ್ತಾ ಇರೋದು. ಅರೌಂಡ್ ಒಂದು ನಾನು 5000 ರುಪೀಸ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಈ 5000 ಕೂಡ ನಾನು ಒಂದೇ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ತೋರಿಸ್ತೀನಿ. ಅದೇ ರೀತಿಯಾಗಿ ಈ 5000 ರುಪೀಸ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ನಾನು ವರ್ಸ್ಟ್ ಕಂಡೀಷನ್, ಬೆಸ್ಟ್ ಕಂಡೀಷನ್ ಮತ್ತೆ ಮೀಡಿಯಂ ಕಂಡೀಷನ್ ಅಂತ ಹೇಳ್ಬಿಟ್ಟು ಒಂದು 3 ಕಂಡೀಷನ್ಸ್ ಅಲ್ಲಿ ತೋರಿಸ್ತಾ ಇರೋದು. ಸೊ ನಾನು ಅರೌಂಡ್ ಬಂದ್ಬಿಟ್ಟು 15% ನಮಗೆ ರಿಟರ್ನ್ ಕೊಡ್ತಾ ಇದೆ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿದ್ರೆ 10 ಇಯರ್ಸ್ ಅಲ್ಲಿ ಎಷ್ಟಾಗ್ತಾ ಇದೆ, ಅರೌಂಡ್ ಒಂದು ಇನ್ವೆಸ್ಟೆಡ್ ಅಮೌಂಟ್ 6 ಲ್ಯಾಕ್ ಆಗಿದೆ, ರಿಟರ್ನ್ ಬರ್ತಾ ಇರೋದು 13 ಅರೌಂಡ್ ಒಂದು 14 ಲ್ಯಾಕ್ ರುಪೀಸ್ ಬರ್ತಾ ಇದೆ. ಅದೇ ನಾನು ಒಂದು 20 ಇಯರ್ಸ್ ಬಿಟ್ಟೆ ಅಂತ ಇಟ್ಕೊಳ್ಳಿ, ಆ 14 ಲ್ಯಾಕ್ ರುಪೀಸ್ ಇರೋದು 75 ಲ್ಯಾಕ್ ರುಪೀಸ್ ಆಯ್ತು. ಇಲ್ಲಿ ನನ್ನ ಕ್ಯಾಪಿಟಲ್ ಡಬಲ್ ಆಗಿದೆ, ಇಯರ್ ಡಬಲ್ ಆಗಿದೆ, ಬಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಅಮೌಂಟ್ ಮತ್ತೆ ರಿಟರ್ನ್ಸ್ ಎರಡೂ ಕೂಡ ಆಸ್ ಇಟ್ ಇಸ್ ಸೇಮ್ ಆಗಿದೆ. ಬಟ್ ಇಲ್ಲಿ ನಂಗೆ ರಿಟರ್ನ್ಸ್ ಬರ್ತಾ ಇರೋದು ಅರೌಂಡ್ 75 ಲ್ಯಾಕ್ ರುಪೀಸ್ ವರೆಗೂ ಬರ್ತಾ ಇದೆ. ನೀವೀಗ ಅನ್ಬೋದು, ಜಸ್ಟ್ ಇನ್ನೊಂದು 5 ಇಯರ್ಸ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದ್ರೆ ಎಷ್ಟು ಬರ್ಬೋದು? ಸೊ 20 ಇರೋದನ್ನ ನಾನು 25 ಮಾಡ್ತೀನಿ, 75 ಲ್ಯಾಕ್ ರುಪೀಸ್ ಇರೋದು 1,64 ಲ್ಯಾಕ್ ರುಪೀಸ್ ಆಯ್ತು. ಅಂದ್ರೆ ನೀವೇನ್ 20 ಇಯರ್ಸ್ ವೇಟ್ ಮಾಡಿದ್ರಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಟೈಮ್ ತಗೊಂಡಿತ್ತೋ ಅದು ನಿಮ್ಗೆ ಏನಾಗ್ತಾ ಇದೆ, ಜಸ್ಟ್ ಒಂದು 5 ಇಯರ್ಸ್ ಅಲ್ಲಿ 100%, 130% ವರೆಗೂ ನಮ್ಗೆ ಏನ್ ಕೊಡ್ತಾ ಇದೆ, ರಿಟರ್ನ್ಸ್ ನ ಕೊಡ್ತಾ ಇದೆ. ಸೊ ಆ ರೀತಿ ನಾವು ನೋಡ್ಬೋದು. ಅರೌಂಡ್ ಒಂದು ಇದನ್ನ ಜಸ್ಟ್ ಒಂದು 20 ಇಯರ್ಸ್ ತಗೊಂಡಿರ್ತೀನಿ. ಅದೇ ರೀತಿಯಾಗಿ ರಿಟರ್ನ್ಸ್ ಬಂದ್ಬಿಟ್ಟು ಮೀಡಿಯಂ ರೇಂಜ್ ಅಲ್ಲಿ ಅರೌಂಡ್ ಒಂದು 20% ಕೊಡ್ತಾ ಇದೆ ಅಂತ ಇಟ್ಕೊಳ್ಳಿ. 20% ಎಷ್ಟು ಬರ್ತಾ ಇದೆ ರಿಟರ್ನ್ಸ್? 5000 ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋ ಅಮೌಂಟ್ ಸೇಮೇ ಇರುತ್ತೆ. ಬಟ್ ಇಲ್ಲಿ ನಾವು ವೇರಿ ಮಾಡಿರೋದು ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಪರ್ ಆನಮ್ ಅಂತ ಏನಿದೆಯಲ್ಲ, ಇದನ್ನ ನಾನು ವೇರಿ ಮಾಡ್ತಾ ಇದ್ದೀನಿ. ಅರೌಂಡ್ ಒಂದು 20% ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಅರೌಂಡ್ 20%ಗೆ 1,46 ಲ್ಯಾಕ್, ಟೋಟಲ್ ಆಗಿ 1,58 ಲ್ಯಾಕ್ ರುಪೀಸ್ ರಿಟರ್ನ್ ಬರ್ತಾ ಇದೆ. ಸೊ ನಾನು ಇದನ್ನ ನೆಕ್ಸ್ಟ್ 5 ಇಯರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಇಟ್ಕೊಳ್ರಿ, 1.5 ಕೋಟಿ ಬರ್ತಾ ಇರ್ತಕ್ಕಂಥ ಅಮೌಂಟ್ 4.31 ಅಂತ ಅರೌಂಡ್ ಒಂದು 150 to 160% ಅಡಿಷನಲ್ ಆಗಿ ರಿಟರ್ನ್ಸ್ ಬರ್ತಾ ಇದೆ. ಅಂದ್ರೆ 20 ಇಯರ್ಸ್ ಏನ್ ನಾನು ಇನ್ವೆಸ್ಟ್ಮೆಂಟ್ ಮಾಡೋದ್ನೋ ಅದನ್ನ ನೆಕ್ಸ್ಟ್ 5 ಇಯರ್ಸ್ ಅಲ್ಲೇ ಅಚೀವ್ ಮಾಡ್ಬಿಡ್ತೀವಿ. ತುಂಬಿರ್ತಕ್ಕಂಥ ಅಮೌಂಟ್ ಬಂದ್ಬಿಟ್ಟು, ಇನ್ವೆಸ್ಟೆಡ್ ಅಮೌಂಟ್ ಬಂದ್ಬಿಟ್ಟು 15 ಲ್ಯಾಕ್ ರುಪೀಸ್ ಇದೆ, ಬಟ್ ಬರ್ತಾ ಇರ್ತಕ್ಕಂಥ ರಿಟರ್ನ್ ಬಂದ್ಬಿಟ್ಟು 4,31 ಲ್ಯಾಕ್ ರುಪೀಸ್ ಬರ್ತಾ ಇದೆ. ಸೊ ನೀವು ಅನ್ಬೋದು 20% ವರೆಗೂ ನಮ್ಗೆ ರಿಟರ್ನ್ಸ್ ಕೊಡ್ಬಹುದಾ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಕೆಲವೊಂದಿಷ್ಟು ಮ್ಯೂಚುವಲ್ ಫಂಡ್ಸ್ ಗಳು ಎಷ್ಟು ಕೊಡ್ತಾ ಇದಾವೆ ಅಂದ್ರೆ 22% ವರೆಗೂ ಕೊಡ್ತಾ ಇದೆ. ಸಿನ್ಸ್ ಇನ್ಸೆಪ್ಷನ್ ಇಂದ ಅರೌಂಡ್ ಒಂದು 20 ಇಯರ್ಸ್ ಇಂದನೂ ಕೂಡ ನಮ್ಗೆ ಪ್ರತಿ ವರ್ಷನೂ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಒಂದು 22% ವರೆಗೂ ನಮ್ಗೆ ರಿಟರ್ನ್ ಸಿಕ್ಕಿದೆ ಸಿನ್ಸ್ ಇನ್ಸೆಪ್ಷನ್ ಇಂದ. ಎಷ್ಟು ತಗೊಂಡ ಮ್ಯೂಚುವಲ್ ಫಂಡ್ ಗಳಿದಾವೆ, SBI ದಲ್ಲಿದೆ, ಅದೇ ರೀತಿಯಾಗಿ HDFC ಬ್ಯಾಂಕ್ ಅಲ್ಲಿ ಇದೆ, ಮತ್ತೆ ನಿಪಾನ್ ಇಂಡಿಯಾದಲ್ಲೂ ಕೂಡ ರಿಟರ್ನ್ಸ್ ಕೊಡ್ತಕ್ಕಂಥ ಮ್ಯೂಚುವಲ್ ಫಂಡ್ಗಳು ನೋಡ್ಬೋದು ನಾವು. ಅರೌಂಡ್ ಒಂದು ಇಲ್ಲಿ ನೋಡ್ಬೋದು ನೀವು 5000 ರುಪೀಸ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, 22% 25 ಇಯರ್ಸ್ಗೆ 6 crore ಬರ್ತಾ ಇದೆ. ಸೊ ನಾವಿಲ್ಲೇನ್ ನೋಡ್ತೀವಪ್ಪ ಅಂದ್ರೆ ನನಗೆ ಮಾರ್ಕೆಟ್ ಚೆನ್ನಾಗೂ ರಿಟರ್ನ್ಸ್ ಕೊಟ್ಟಿಲ್ಲ ಅಥವಾ ಮಾರ್ಕೆಟ್ ಬೆಸ್ಟ್ ರಿಟರ್ನ್ಸು ಕೊಟ್ಟಿಲ್ಲ, ಬೆಸ್ಟ್ ರಿಟರ್ನ್ಸು ಕೊಟ್ಟಿದೆ ಅನ್ನೋದನ್ನ ಅವಾಯ್ಡ್ ಮಾಡಿಬಿಟ್ಟು ಒಂದು ಮಿಡ್ ಕೇಸ್ ಅಲ್ಲಿ ರಿಟರ್ನ್ಸ್ ಕೊಟ್ಟಿದೆ ಅಂತ ಕನ್ಸಿಡರ್ ಮಾಡಿದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅರೌಂಡ್ ಒಂದು 20% ರಿಟರ್ನ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ 20% ಕೂಡ ಏನಾಗ್ತಾ ಇದೆ, ನಾನು ಇಲ್ಲಿ ತಗೊಂಡಿರ್ತಕ್ಕಂಥ ರಿಟರ್ನ್ಸು ತುಂಬಾ ಜಾಸ್ತಿನೂ ಅಲ್ಲ, ತುಂಬಾ ಕಡಿಮೆನೂ ಅಲ್ಲ, ಅರೌಂಡ್ ಒಂದು ಮಿಡ್ ರೇಂಜ್ ಅಲ್ಲಿ ಕೊಡ್ತಾ ಇದ್ದೀನಿ. ಅರೌಂಡ್ ಒಂದು 19% ಆದ್ರೂ ತಗೊಳ್ಳೋಣ ಬೇಕಂದ್ರೆ. ಸೊ ಈ 19%ಗೆ ಎಷ್ಟು ರಿಟರ್ನ್ಸ್ ಕೊಡ್ತಾ ಇದೆ? ತುಂಬಿರ್ತಕ್ಕಂಥ ಅಮೌಂಟ್ 15 ಲ್ಯಾಕ್ಸ್ ಇದೆ, ಬಟ್ ನಂಗೆ ರಿಟರ್ನ್ಸ್ ಬರ್ತಾ ಇರೋದು 3,50,54 ಲ್ಯಾಕ್ ರುಪೀಸ್ ಇದೆ. ನಾವು ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಎಷ್ಟು? 5,000 ರುಪೀಸ್. ಜಸ್ಟ್ 5,000 ರುಪೀಸ್ ಇನ್ವೆಸ್ಟ್ಮೆಂಟ್ ಇಂದ ನಾನು ಇಲ್ಲಿ 25 ಇಯರ್ಸ್ ಅಲ್ಲಿ ಏನ್ ಅಚೀವ್ ಮಾಡ್ತಾ ಇದ್ದೀನಿ? 3.54 CR ಅಚೀವ್ ಮಾಡ್ತಾ ಇದ್ದೀನಿ. ಸೊ ನೀವು ಅನ್ಬೋದು LIC ನಲ್ಲಿನೂ ಕೂಡ ಅಥವಾ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿನೂ ಕೂಡ ರಿಟರ್ನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನೀವು ಕಂಪೇರ್ ಮಾಡಿದ್ರೆ ಬೇರೆ ಯಾವುದೇ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಡೆತ್ ಕವರೇಜ್ ಇರುತ್ತೆ. ಬಟ್ ಇಲ್ಲಿ SIP ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಡೆತ್ ಕವರೇಜ್ ಅನ್ನೋದು ಯಾವುದೇ ರೀತಿಯಾದಂತ ಕವರೇಜ್ ಇರೋದಿಲ್ಲ.
ಬಟ್ ಇಲ್ಲಿ ನೀವು ಇನ್ವೆಸ್ಟ್ಮೆಂಟಿಗೆ ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ನಾವು ಅಶ್ಯೂರ್ ಮಾಡ್ಕೋಬಹುದು. ಸೊ ನಾವೀಗ 2-3 ಇನ್ಶೂರೆನ್ಸ್ ಗಳನ್ನ ಮಾಡೋ ಬದ್ಲಿ ಒಂದು ಇನ್ಶೂರೆನ್ಸ್ ಪಾಲಿಸಿಗಳನ್ನ ಮಾಡಿಬಿಟ್ಟು ಅದರ ಜೊತೆಗೆ ಈ ರೀತಿ SIP ಇನ್ವೆಸ್ಟ್ಮೆಂಟ್ ಅಥವಾ ಲಂಸಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ವಿ ಅಂದ್ರೆ ಈ ರೀತಿ ನಾವು ಫೈನಾನ್ಷಿಯಲ್ ಫ್ರೀಡಮ್ ನ ಅಚೀವ್ ಮಾಡಬಹುದು. ಅರೌಂಡ್ ಒಂದು 15 lakh rupees ಇನ್ವೆಸ್ಟ್ಮೆಂಟ್ ಇಂದ 3.54 CR ವರೆಗೂ ನಾವು ಅಚೀವ್ ಮಾಡ್ಬೋದು. ಅದೇ ರೀತಿಯಾಗಿ ಲಂಸಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನೋಡ್ತೀನಿ ನಾನು. ಸೊ ಲಂಸಮ್ ಅಲ್ಲಿ ಅರೌಂಡ್ ಒಂದು 50,000 rupees ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಇಟ್ಕೊಳ್ಳಿ, ಅರೌಂಡ್ ಒಂದು 19%ಗೆ 25 yearsಗೆ, ಅದು ಕೂಡ ನಿಮ್ಗೆ ರಿಟರ್ನ್ಸ್ ಎಷ್ಟು ಕೊಡ್ತಾ ಇದೆ, ಜಸ್ಟ್ 50,000 rupees ಕೂಡ 25 years ಬಿಟ್ಟೆ ಅಂದ್ರೆ ಅರೌಂಡ್ ಒಂದು 39 lakh rupees ವರೆಗೂ ನಮ್ಗೆ ರಿಟರ್ನ್ಸ್ ಕೊಡ್ತಾ ಇದೆ. ಅಂದ್ರೆ ಪ್ರತಿ ವರ್ಷನೂ ಕೂಡ ನನಗೆ ಏನ್ ಮಾಡ್ಬೇಕು, ಅದು 19% ರಿಟರ್ನ್ ಕೊಡ್ಬೇಕು ಅಪ್ ಟು 25 years. ಬಟ್ ಒಂದೊಂದು ಮ್ಯೂಚುವಲ್ ಫಂಡ್ ಏನ್ ಮಾಡುತ್ತೆ, ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ, ಅಪ್ ಹೋಗೋದು ಡೌನ್ ಹೋಗೋದು. ಸೊ ಆ ರೀತಿ ಆಗ್ಬಾರ್ದು ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋ ಈ ಅಮೌಂಟ್ ಅನ್ನ ಒಂದೇ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ಒಂದು 2-3 ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅವಾಗ ಏನಾಗುತ್ತೆ, ನಮ್ಗೆ ರಿಟರ್ನ್ಸ್ ಚೆನ್ನಾಗಿ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ಯಾವ ಮ್ಯೂಚುವಲ್ ಫಂಡ್ಸ್ ಅಂತ ನೋಡೋದಾದ್ರೆ, ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ HDFC ಮ್ಯೂಚುವಲ್ ಫಂಡ್ ಆಗಿರ್ಬೋದು, SBI ಮ್ಯೂಚುವಲ್ ಫಂಡ್ ಆಗಿರ್ಬೋದು, ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಟಾಪ್ ಅಲ್ಲಿ ಇರ್ತಕ್ಕಂಥ ಮ್ಯೂಚುವಲ್ ಫಂಡ್ ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಈ ಮ್ಯೂಚುವಲ್ ಫಂಡ್ ಗಳು ಏನಾಗ್ತಾ ಇದಾವೆ, ಕ್ಲೈಂಟ್ಸ್ ಗಳಿಗೆ ಚೆನ್ನಾಗಿ ರಿಟರ್ನ್ಸ್ ಕೊಡ್ತಾ ಇದಾವೆ, ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಗೆ ಚೆನ್ನಾಗಿ ರಿಟರ್ನ್ಸ್ ಕೊಡ್ತಾ ಇದಾವೆ. ಅದೇ ರೀತಿಯಾಗಿ ಯಾವ ರೀತಿ ಕೊಡ್ತಾ ಇದೆ, ಮೊದಲನೇದಾಗಿ ನಾವು ನೋಡೋದಾದ್ರೆ SBI ಮ್ಯೂಚುವಲ್ ಫಂಡ್ ಅಲ್ಲಿ SBI ರಿಟೈರ್ಮೆಂಟ್ ಬೆನಿಫಿಟ್ ಫಂಡ್ ಅಂತ ಇದೆ. ಅರೌಂಡ್ ಒಂದು ಇದು 22% ವರೆಗೂ ನನಗೆ ಏನ್ ಮಾಡ್ತಾ ಇದೆ, ರಿಟರ್ನ್ಸ್ ನ ಕೊಡ್ತಾ ಇದೆ. ಅದೇ ರೀತಿಯಾಗಿ SBI ಕಾಂಟ್ರಾ ಫಂಡ್ ಅಂತ ಹೇಳ್ಬಿಟ್ಟು, ಕಾಂಟ್ರಾ ಫಂಡ್ ಬಂದ್ಬಿಟ್ಟು ಅರೌಂಡ್ ಒಂದು 20 years ಇಂದನೂ ಕೂಡ ನಮ್ಗೆ 20% ರಿಟರ್ನ್ ಕೊಡ್ತಾ ಇದೆ. ಲಾಸ್ಟ್ 5 years ಅಲ್ಲಿ ಬಂದ್ಬಿಟ್ಟು 31% ನಮ್ಗೆ ರಿಟರ್ನ್ ಕೊಟ್ಟಿದೆ. ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಕೂಡ ಮಾಡ್ಬೋದು. ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಮ್ಯೂಚುವಲ್ ಫಂಡ್ ಯಾವ ರೀತಿ ಇರ್ಬೇಕಂದ್ರೆ, ಯಾವ ರೀತಿ ಫಂಡ್ ಇರ್ಬೇಕಂದ್ರೆ ಅಟ್ಲೀಸ್ಟ್ ನನಗೆ 5 years ಇಂದ ರಿಟರ್ನ್ಸ್ ಚೆನ್ನಾಗಿ ಬಂದಿರಬೇಕು. 10 years ಇಂದ ನನಗೆ ಕನ್ಸಿಸ್ಟೆನ್ಸಿಗೆ ಒಂದು 20% ಆದ್ರೂ ನನಗೆ ಏನಿರ್ಬೇಕು, ರಿಟರ್ನ್ ಬಂದಿರಬೇಕು. ಅಂತ ಮ್ಯೂಚುವಲ್ ಫಂಡ್ ಗಳಲ್ಲಿ ಮಾತ್ರ ನಾವೇನ್ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚೆನ್ನಾಗಿ ರಿಟರ್ನ್ಸ್ ನ ಮುಂದೆನೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಅದೇ ರೀತಿಯಾಗಿ SBI ಮಲ್ಟಿ ಕ್ಯಾಪ್ ಫಂಡ್ ಬಂದ್ಬಿಟ್ಟು ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋ ಮ್ಯೂಚುವಲ್ ಫಂಡ್ ಇದು. ಅರೌಂಡ್ ಒಂದು 22% ವರೆಗೂ ನಮಗೆ ರಿಟರ್ನ್ಸ್ ಕೊಡ್ತಾ ಇದೆ ಪ್ರೆಸೆಂಟ್ ಆಸ್ ಆಫ್ ನೌ ಆಗಿ. ಅದೇ ರೀತಿ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಂದ್ಬಿಟ್ಟು ಅರೌಂಡ್ ಒಂದು 19.24% ರಿಟರ್ನ್ಸ್ ನ ಕೊಡ್ತಾ ಇದೆ. ಸೊ HDFC ಫ್ಲೆಕ್ಸಿ ಕ್ಯಾಪ್ ಬಂದ್ಬಿಟ್ಟು 1996 ಅಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಫಂಡ್ ಇದು. ಅರೌಂಡ್ 30 years ಇಂದ ಇದೇನಾಗ್ತಾ ಇದೆ, 19.24% ರಿಟರ್ನ್ ಕೊಡ್ತಾ ಬರ್ತಾ ಇದೆ. ಸೊ ತುಂಬಾನೇ ಚೆನ್ನಾಗಿದೆ. ಫಂಡ್ ಸೈಜ್ ಬಂದ್ಬಿಟ್ಟು ಅರೌಂಡ್ ಒಂದು 61,000 crore ಫಂಡ್ ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇದರಲ್ಲಿ. ಅದೇ ರೀತಿ ಮತ್ತೆ HDFC ಟಾಪ್ 100 ಫಂಡ್ ಅಂತ ಹೇಳ್ಬಿಟ್ಟು, ಇದು ಕೂಡ 1998 ಅಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಮ್ಯೂಚುವಲ್ ಫಂಡ್. ಸಿನ್ಸ್ ಇನ್ಸೆಪ್ಷನ್ ಇಂದ ಅಂದ್ರೆ ಸ್ಟಾರ್ಟ್ ಆದಾಗಿನಿಂದನೂ ಕೂಡ ಏನ ಕೊಡ್ತಾ ಇದೆ, 18.54% ನಮ್ಗೆ ರಿಟರ್ನ್ಸ್ ಇದರಲ್ಲಿ ನಾವು ನೋಡಬಹುದು. ಅದೇ ರೀತಿಯಾಗಿ ಇನ್ನು ಕೆಲವಾರು ಅಂದ್ರೆ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಅರೌಂಡ್ ಒಂದು 22% ವರೆಗೂ ರಿಟರ್ನ್ಸ್ ಕೊಡ್ತಾ ಇದೆ. ಅದೇ ರೀತಿಯಾಗಿ ನಿಪಾನ್ ಇಂಡಿಯಾ ಗ್ರೋತ್ ಫಂಡ್ ಅಂತ ಹೇಳ್ಬಿಟ್ಟು ಅರೌಂಡ್ ಒಂದು 23% ವರೆಗೂ ರಿಟರ್ನ್ ನಾವು ನೋಡ್ಬೋದು. ಈ ರೀತಿ ನಾವೇನ್ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡೋ ಟೈಮ್ ಅಲ್ಲಿ ನನ್ನ ಹತ್ರ ಈಗ ಒಂದು 10,000 rupees ಇದೆ ಅಂದ್ರೆ ಆ 10,000 rupees ಒಂದೇ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ, ಈ ರೀತಿ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುದು. ಅಥವಾ ಈಗ SBI ಮ್ಯೂಚುವಲ್ ಫಂಡ್ ನಲ್ಲಿ 3-4 ಫಂಡ್ ಗಳಿರುತ್ತೆ. ಫಾರ್ ಎಕ್ಸಾಂಪಲ್ SBI ಸ್ಮಾಲ್ ಕ್ಯಾಪ್ ಆಗಿರ್ಬೋದು, SBI ಕಾಂಟ್ರಾ ಆಗಿರ್ಬೋದು, SBI ರಿಟೈರ್ಮೆಂಟ್ ಪ್ಲಾನ್ ಆಗಿರ್ಬೋದು. ಈ ರೀತಿ 3-4 ಫಂಡ್ ಗಳಲ್ಲಿ ಏನ್ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನ್ನ ರಿಸ್ಕ್ ಅನ್ನ ನಾನು ಏನ್ ಮಾಡ್ದಂಗ ಆಗುತ್ತೆ, ಡೈವರ್ಸಿಫೈ ಮಾಡ್ದಂಗ ಆಗುತ್ತೆ. ನೀವ್ ಅನ್ಬೋದು ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂದ್ರೆ ನಾವು ಡೈರೆಕ್ಟ್ ಆಗಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಎಲ್ರು ಏನ್ ಕೇಳ್ತಾರೆ, ಡೈರೆಕ್ಟ್ ಆಗಿ ಥರ್ಡ್ ಪಾರ್ಟಿ ಆಪ್ ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ಅವ್ರು ಎಷ್ಟು ಚಾರ್ಜಸ್ ಮಾಡ್ತಾರೆ ಅಂದ್ರೆ 0.5 to 2% ವರೆಗೂ ಅವರು ಚಾರ್ಜಸ್ ಮಾಡ್ತಾ ಇದ್ದಾರೆ, ಯಾರು ಥರ್ಡ್ ಪಾರ್ಟಿ ಆಪ್ಗಳು. ಸೊ ನೀವು ಆ ಥರ್ಡ್ ಪಾರ್ಟಿ ಆಪ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ಬರ್ತಕ್ಕಂಥ ರಿಟರ್ನ್ಸ್ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಸ್ಲೈಟ್ ಆಗಿ ತೋರಿಸ್ತೀನಿ. ಅರೌಂಡ್ ಒಂದು 5,000 rupees ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ ನನಗೆ ಬರ್ತಾ ಇರ್ತಕ್ಕಂಥ ಅಮೌಂಟ್ ರಿಟರ್ನ್ಸ್ ಎಷ್ಟಿದೆ, 19% ಅಂತಿದೆ. ಅದೇ ರೀತಿ 25 years ಅಲ್ಲಿ ಪೇ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಅರೌಂಡ್ ಒಂದಲ್ಲಿ ಇಲ್ಲಿ ಏನಾದ್ರು ಅರೌಂಡ್ ಒಂದು ಬರ್ತಾ ಇರ್ತಕ್ಕಂಥ ರಿಟರ್ನ್ಸ್ ಅಲ್ಲಿ 1% ಕಡಿಮೆ ಮಾಡಿದ್ರು ಅಂತ ಇಟ್ಕೊಳ್ಳಿ, 18% ಕೊಡ್ತಾ ಬಂದ್ರು ಅಂದ್ರು ಕೂಡ ಎಷ್ಟಾಗ್ತಾ ಇದೆ, ಇಲ್ಲಿ 2.91 crore rupees ಆಗ್ತಾ ಇದೆ. ಎಷ್ಟು ಡಿಫ್ರೆನ್ಸ್ ಆಯ್ತು, ಅರೌಂಡ್ ಒಂದು ಮುಂಚೆ 19% ಮಾಡಿದಾಗ 3.54 crore rupees ಇತ್ತು. ಅರೌಂಡ್ ಒಂದು ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ, 3.54 crore rupees ಮೈನಸ್
2,91,00,000 rupees. ಅರೌಂಡ್ ಒಂದು 60 crores ವರೆಗೂ ನಮ್ಗೆ ಏನಾಗ್ತಾ ಇದೆ, ಡಿಫ್ರೆನ್ಸ್ ಬರ್ತಾ ಇದೆ. ಜಸ್ಟ್ 1% ಅಲ್ಲಿನೂ ಕೂಡ ನಿಮ್ಗೆ ಏನಾಗ್ತಾ ಇದೆ, ಇಲ್ಲಿ ಡಿಫ್ರೆನ್ಸ್ ನಾವು ನೋಡ್ಬೋದು. ಸೊ ಆ ಕಾರಣಕ್ಕೋಸ್ಕರ ನೀವು ಯಾವಾಗ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ಡೈರೆಕ್ಟ್ ಆಗಿ ಫಂಡ್ ಹೌಸ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿದಾವೆ ನೋಡಿ. ಸೊ HDFC ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂದ್ರೆ HDFC ಫಂಡ್ ನಲ್ಲೇ ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದೇ ರೀತಿಯಾಗಿ SBI ಮ್ಯೂಚುವಲ್ ಫಂಡ್ ನಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ SBI ಮ್ಯೂಚುವಲ್ ಫಂಡ್ ನಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದೇ ರೀತಿ ಸೇಮ್ ನಿಪಾನ್ ಇಂಡಿಯಾ ನಲ್ಲಿ ಕೂಡ. ಸೊ ನೀವೇನಾದ್ರೂ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ಸೊ ಅದ್ರ ಬಗ್ಗೆ ಇನ್ನೂ ಇನ್ ಡೆಪ್ತ್ ನಾಲೆಜ್ ಬೇಕಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ಶೋ ಆಗ್ತಾ ಇರ್ತಕ್ಕಂಥ ನನ್ನ ನಂಬರ್ ಕೂಡ ಇದೆ. ಆ ನಂಬರ್ಗೂ ಕೂಡ ನೀವು ಕಾಲ್ ಮಾಡಿಬಿಟ್ಟು ಮಾತಾಡ್ಬೋದು. ಸೊ ಈ ಮ್ಯೂಚುವಲ್ ಫಂಡ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥ ಕೇವಲ ಇದೊಂದು 5-6 ಮ್ಯೂಚುವಲ್ ಫಂಡ್ ಗಳನ್ನು ಮಾತ್ರ ನಾನು ನಿಮ್ಗೆ ತೋರಿಸಿದೆ. ಅದಕ್ಕಿಂತ ಚೆನ್ನಾಗಿ ರಿಟರ್ನ್ಸ್ ಕೊಡ್ತಾ ಇರ್ತಕ್ಕಂಥ ಮ್ಯೂಚುವಲ್ ಫಂಡ್ಗಳು ಕೂಡ ಇವೆ. ಸೊ ಅದರಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆಮೇಲೆ ನಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋ ಇನ್ನೂ ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ತಕ್ಕಂಥ ನಂಬರ್ ಏನಿಲ್ಲಿ ಶೋ ಆಗ್ತಾ ಇದೆಯಲ್ಲ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿಯಾಗಿ ನೀವೇನಾದ್ರೂ ಮ್ಯೂಚುವಲ್ ಫಂಡ್ ಅಲ್ಲಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಅಂದ್ರೆ ನಿಮ್ಗೆ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಳಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನೂ ಇನ್ಫಾರ್ಮೇಶನ್ ಏನಾದ್ರು ಬೇಕಿತ್ತಂದ್ರೆ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.